ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಸ್ವಯಂಭುವ ಮನುವಿನ ಕನ್ಯೆಯರ ವಂಶದ ವರ್ಣನೆ ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಘ್ನಸ್ವರಾಟ್ ತೇನೆ ಬ್ರಹ್ಮ ಹೃದಯ ಅಧಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ, ಮನೋಸ್ತು ಶತರೂಪಾಯಾಂ ತಿಸ್ರ ಕನ್ಯಾಶ್ಚ ಜಗ್ನಿರೆ ಅಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ ಅಕೂತಿಂ ರುಚಯೇ ಪ್ರಾದಾದಭಿಭ್ರಾತ ಭ್ರಾತೃಮತಿಂ ನೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಎಲೈ ವಿದುರನೆ, ಕೇಳು. ಸ್ವಯಂಭುವ ಮನುವಿಗೆ ತನ್ನ ಪತ್ನಿಯಾದ ಶತರೂಪಾ ದೇವಿಯಲ್ಲಿ ಪ್ರಿಯವ್ರತ ಮತ್ತು ಉತ್ತಾನಪಾದರೆಂಬ ಇಬ್ಬರು ಪುತ್ರರಲ್ಲದೆ 3 ಪುತ್ರಿಯರು ಜನಿಸಿದರು. ಅವರು ಕ್ರಮವಾಗಿ ಅಕೂತಿ, ದೇವಹೂತಿ ಮತ್ತು ಪ್ರಸೂತಿ ಎಂಬ ಹೆಸರುಗಳಿಂದ ವಿಖ್ಯಾತರಾದರು. ಅವರಲ್ಲಿ ಅಕೂತಿಯನ್ನು ಮನುವು ರುಚಿ ಎಂಬ ಪ್ರಜಾಪತಿಗೆ ವಿವಾಹ ಮಾಡಿಕೊಟ್ಟನು. ತನ್ನ ಆ ಪುತ್ರಿಗೆ ಸೋದರರು ಇದ್ದರೂ ಕೂಡ ಆತನು ಮಹಾರಾಣಿ ಶತರೂಪೆಯ ಅನುಮತಿಯನ್ನು ಪಡೆದು ಆಕೆಯನ್ನು ಪುತ್ರಿಕಾ ಧರ್ಮಕ್ಕೆ ಅನುಸಾರವಾಗಿಯೇ ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟನು. ಪೂಜ್ಯ ಪ್ರಜಾಪತಿಯಾದ ರುಚಿಯು ಮಹಾ ಭಗವದ್ಭಕ್ತನಾಗಿ ಬ್ರಹ್ಮ ತೇಜಸ್ಸಿನಿಂದ ಸಂಪನ್ನನಾಗಿದ್ದನು. ತನ್ನ ಪರಮ ಸಮಾಧಿ ಯೋಗದ ಫಲವಾಗಿ ಆತನು ಅಕೂತಿಯಲ್ಲಿ 1 ಗಂಡು ಮಗು ಹಾಗೂ 1 ಹೆಣ್ಣು ಮಗುವಿನ ರೂಪವಾದ ಅವಳಿ ಮಕ್ಕಳನ್ನು ಪಡೆದನು. ಆ ಮಕ್ಕಳು ಸಾಮಾನ್ಯ ಶಿಶುಗಳಾಗಿರಲಿಲ್ಲ. ಅವರಲ್ಲಿ ಗಂಡು ಮಗುವಾಗಿದ್ದವನು ಯಜ್ಞಸ್ವರೂಪತರನಾದ ಭಗವಂತನಾದ ಶ್ರೀ ಮಹಾವಿಷ್ಣುವೇ ಆಗಿದ್ದನು. ಹೆಣ್ಣು ಮಗುವಾಗಿದ್ದವಳು ಆ ಭಗವಂತನಿಂದ ಎಂದಿಗೂ ಅಗಲಿಕೆಯನ್ನು ಹೊಂದದಿರುವ ಸಾಕ್ಷಾತ್ ಮಹಾಲಕ್ಷ್ಮಿಯ ಅಂಶ ಸ್ವರೂಪಳೇ ಆದ ದಕ್ಷಿಣಾದೇವಿಯು. ಸ್ವಯಂಭುವ ಮನುವು ಪರಮತೇಜಸ್ವಿಯಾದ ಆ ದೌಹಿತ್ರನನ್ನು ಅತ್ಯಂತ ಪ್ರಸನ್ನತೆಯಿಂದ ತನ್ನ ಮನೆಗೆ ಕರೆದುಕೊಂಡು ಬಂದನು. ದಕ್ಷಿಣ ಎಂಬ ಪುತ್ರಿ ರತ್ನವನ್ನು ರುಚಿಯು ತನ್ನ ಬಳಿ ಇಟ್ಟುಕೊಂಡನು. ದಕ್ಷಿಣಾದೇವಿಗೆ ವಿವಾಹದ ವಯಸ್ಸು ಬಂದಾಗ ಆಕೆಯು ಭಗವಂತನಾದ ಯಜ್ಞನನ್ನೇ ಯಜ್ಞ ಪ್ರತಿಯನ್ನಾಗಿ ಪಡೆಯುವ ಇಷ್ಟವನ್ನು ಪ್ರಕಟಿಸಿದಳು. ಅದರಂತೆ ಯಜ್ಞಪುರುಷನು ಆಕೆಯನ್ನು ವಿವಾಹ ಮಾಡಿಕೊಂಡನು. ಅದರಿಂದ ಪತಿಪತ್ನಿಯರಿಬ್ಬರಿಗೂ ಪರಸ್ಪರವಾಗಿ ಸಂತೋಷವುಂಟಾಯಿತು. ಹೀಗೆ ಸಂತುಷ್ಟಳಾದ ಆ ದಕ್ಷಿಣಾದೇವಿಯಲ್ಲಿ ಯಜ್ಞನು 12 ಮಂದಿ ಪುತ್ರರನ್ನು ಪಡೆದನು. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವಹ್ನ, ಸುದೇವ ಮತ್ತು ರೋಚನ ಎಂಬಿವರೇ ಆ 12 ಮಂದಿ ಪುತ್ರರು. ಆ 12 ಮಂದಿ ಪುತ್ರರೇ ಸ್ವಯಂಭುವ ಮನ್ವಂತರದಲ್ಲಿ ತುಷಿತರೆಂಬ ದೇವತೆಗಳಾದರು. ಆ ಮನ್ವಂತರದಲ್ಲಿ ಮರೀಚಿಗಳೇ ಮುಂತಾದವರು ಸಪ್ತರ್ಷಿಗಳಾಗಿದ್ದರು. ಭಗವಂತನಾದ ಯಜ್ಞನೇ ದೇವಾಧಿಪತಿಯಾದ ಇಂದ್ರನಾದನು. ಮಹಾಪರಾಕ್ರಮಿಗಳಾದ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬ ಈ ಇಬ್ಬರು ಮನುಪುತ್ರರಾದರು. ಆ ಮನ್ವಂತರವು ಇವರಿಬ್ಬರ ಪುತ್ರರ, ಪೌತ್ರರ ಮತ್ತು ದೌಹಿತ್ರರ ವಂಶಗಳಿಂದ ವಿಸ್ತಾರವಾಗಿ ತುಂಬಿಕೊಂಡಿತು. ಮನು ಸಾರ್ವಭೌಮನು ತನ್ನ ಪುತ್ರಿಯಾದ ದೇವಹೂತಿಯನ್ನು ಕರ್ದಮರಿಗೆ ವಿವಾಹ ಮಾಡಿಕೊಟ್ಟನು. ಆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇರುವ ಎಲ್ಲ ವಿಷಯಗಳನ್ನು ನಿನಗೆ ಸಾಮಾನ್ಯವಾಗಿ ಹೇಳಿಯೇ ಆಗಿದೆ. ಇನ್ನು 3ನೆಯ ಕನ್ಯೆಯಾದ ಪ್ರಸೂತಿಯ ವಿವಾಹದ ವಿಷಯ. ತನ್ನ 3ನೆಯ ಮಗಳನ್ನು ಸ್ವಯಂಭುವ ಮನುವು ಬ್ರಹ್ಮ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟನು. ಆ ಪ್ರಸೂತಿ ಮತ್ತು ದಕ್ಷರಿಂದ ಜನಿಸಿದ ಸಂತಾನಗಳ ವಂಶ ಪರಂಪರೆಯಾದರೂ ತ್ರಿಲೋಕಗಳಲ್ಲಿಯೂ ಹಬ್ಬಿ ಹರಡಿಕೊಂಡಿದೆ. ಕರ್ದಮರು ತಮ್ಮ 9 ಮಂದಿ ಪುತ್ರಿಯರನ್ನು 9 ಮಂದಿ ಬ್ರಹ್ಮರ್ಷಿಗಳಿಗೆ ವಿವಾಹ ಮಾಡಿಕೊಟ್ಟ ವಿಷಯವನ್ನು ಈ ಮೊದಲೇ ವರ್ಣನೆ ಮಾಡಿದ್ದೇನೆ. ಈಗ ಅವರ ವಂಶ ಪರಂಪರೆಯನ್ನು ವರ್ಣಿಸುತ್ತೇನೆ, ಕೇಳು. ಮರೀಚಿ ಮಹರ್ಷಿಗಳು ತಮ್ಮ ಪತ್ನಿಯಾದ ಕರ್ದಮ ಪುತ್ರಿಯಾದ ಕಲಾದೇವಿಯಲ್ಲಿ ಕಶ್ಯಪ ಎಂಬ ಪುತ್ರನನ್ನು, ಪೂರ್ಣಿಮಾ ಎಂಬ ಪುತ್ರಿಯನ್ನು ಪಡೆದರು. ಅವರ ವಂಶದಿಂದ ಈ ಜಗತ್ತೆಲ್ಲವೂ ತುಂಬಿ ಹೋಗಿದೆ. ಎಲೈ ಪರಂತಪನೆ, ಪೂರ್ಣಿಮಾದೇವಿಗೆ ವಿರಜ ಮತ್ತು ವಿಶ್ವಗ ಎಂಬ 2 ಪುತ್ರರು ಮತ್ತು ದೇವಕುಲ್ಯ ಎಂಬ ಕನ್ಯೆಯು ಜನಿಸಿದರು. ಆ ದೇವಕುಲ್ಯೆಯೇ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರು ಶ್ರೀಹರಿಯ ಚರಣಗಳನ್ನು ತೊಳೆದಾಗ ದೇವ ನದಿಯಾದ ಗಂಗೆಯ ರೂಪದಲ್ಲಿ ಪ್ರಕಟಗೊಂಡಳು. ಅತ್ರಿಯ ಪತ್ನಿಯಾದ ಅನಸೂಯೆಯಲ್ಲಿ ದತ್ತಾತ್ರೇಯ, ದೂರ್ವಾಸ ಮತ್ತು ಚಂದ್ರ ಎಂಬ ಹೆಸರಿನ ಪರಮ ಯಶಸ್ವಿಗಳಾದ 3 ಪುತ್ರರು ಹುಟ್ಟಿದರು.
ಆ ಮೂವರು ಕ್ರಮವಾಗಿ ವಿಷ್ಣು, ಶಂಕರ ಮತ್ತು ಬ್ರಹ್ಮದೇವರ ಅಂಶಗಳಿಂದ ಜನಿಸಿದರು. ಮೈತ್ರೇಯರ ಆ ನುಡಿಯನ್ನು ಕೇಳಿ ವಿದುರನಿಗೆ ಒಂದು ಕುತೂಹಲ ಉಂಟಾಯಿತು. ಆತನು ಮಹರ್ಷಿಗಳನ್ನು ಕುರಿತು, ಮಹಾತ್ಮರೇ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದ ಆ ಸರ್ವಶ್ರೇಷ್ಠರಾದ ದೇವತೆಗಳು ಏತಕ್ಕಾಗಿ ಅತ್ರಿ ಮಹರ್ಷಿಗಳ ಗ್ರಹದಲ್ಲಿ ಅವತರಿಸಿದರು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಮೈತ್ರೇಯರು ಹೀಗೆ ಉತ್ತರಿಸಿದರು: ಬ್ರಹ್ಮದೇವರು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಅತ್ರಿ ಮಹರ್ಷಿಗಳಿಗೆ ಸೃಷ್ಟಿಯನ್ನು ಮಾಡಲು ಆಜ್ಞಾಪಿಸಲು ಅವರು ತಮ್ಮ ಸಹಧರ್ಮಿಣಿಯಾದ ಅನಸೂಯೆಯೊಡನೆ ತಪಸ್ಸನ್ನು ಆಚರಿಸುವುದಕ್ಕಾಗಿ ವೃಕ್ಷ ಎಂಬ ಕುಲಪರ್ವತದ ಮೇಲಕ್ಕೆ ಹೋದರು. ಅಲ್ಲಿ ಮುತ್ತುಗದ ಮರಗಳ ಮತ್ತು ಅಶೋಕ ವೃಕ್ಷಗಳ ಒಂದು ವಿಶಾಲವಾದ ಅರಣ್ಯವಿತ್ತು. ಅಲ್ಲಿ ಎಲ್ಲ ವೃಕ್ಷಗಳು ಫಲ ಪುಷ್ಪಗಳ ಸಮೃದ್ಧಿಯಿಂದ ತುಂಬಿದ್ದವು ಮತ್ತು ಅದರ ಎಲ್ಲ ಕಡೆಗಳಲ್ಲೂ ನಿರ್ವಿಂಧ್ಯ ನದಿಯ ಜಲದ ಕಲಕಲ ಧ್ವನಿಯು ಪ್ರತಿಧ್ವನಿಸುತ್ತಿತ್ತು. ಆ ವನದಲ್ಲಿ ಆ ಮುನಿಶ್ರೇಷ್ಠರು ಪ್ರಾಣಾಯಾಮದಿಂದ ಚಿತ್ತವನ್ನು ವಶಪಡಿಸಿಕೊಂಡು 100 ವರ್ಷಗಳ ಕಾಲ ಬರೀ ಗಾಳಿಯನ್ನೇ ಸೇವಿಸುತ್ತಾ ಚಳಿ, ಸೆಕೆಗಳೇ ಮುಂತಾದ ದ್ವಂದ್ವಗಳನ್ನು ಜಯಿಸಿ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸಿದರು. ಆಗ ಅವರು ಮನಸ್ಸಿನಲ್ಲಿ, ನಾನು ಇಡೀ ಜಗತ್ತಿಗೆ ಸ್ವಾಮಿಯಾದ ಯಾವ ಭಗವಂತನುಂಟೋ ಆತನನ್ನೇ ಶರಣು ಹೊಂದುತ್ತೇನೆ, ಆತನು ತನಗೆ ಸಮಾನರಾದ ಪುತ್ರರನ್ನು ನನಗೆ ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದನು. ಆಗ ಪ್ರಾಣಾಯಾಮವೆಂಬ ಕಟ್ಟಿಗೆಯಿಂದ ಭುಗಿಲೆದ್ದ ಅತ್ರಿ ಮಹರ್ಷಿಗಳ ತೇಜಸ್ಸು ಅವರ ತಲೆಯಿಂದ ಹೊರಬಿದ್ದು 3 ಲೋಕಗಳನ್ನು ದಹಿಸುತ್ತಿರುವುದನ್ನು ಕಂಡು ಜಗತ್ತಿಗೆ ಅಧಿಪತಿಗಳಾದ ಬ್ರಹ್ಮದೇವರು, ವಿಷ್ಣುವು ಮತ್ತು ರುದ್ರದೇವರು ಮಹರ್ಷಿಗಳ ಆಶ್ರಮಕ್ಕೆ ದಯಮಾಡಿಸಿದರು. ಆಗ ಅಪ್ಸರೆಯರು, ಮುನಿಗಳು, ಗಂಧರ್ವರು, ಸಿದ್ಧರು, ವಿದ್ಯಾಧರರು ಮತ್ತು ನಾಗರು ಅವರ ಸುಕೀರ್ತಿಯನ್ನು ಗಾನ ಮಾಡುತ್ತಿದ್ದರು. ಆ ಮೂವರು ದೇವಶ್ರೇಷ್ಠರು ಒಟ್ಟಿಗೆ ಆವಿರ್ಭವಿಸಿದ್ದರಿಂದ ಅತ್ರಿ ಮಹರ್ಷಿಗಳ ಅಂತಃಕರಣವು ಬೆಳಕಿನಿಂದ ತುಂಬಿತು. ಅವರು ಒಂಟಿಗಾಲಿನ ಮೇಲೆ ನಿಂತಿದ್ದಂತೆಯೇ ಅವರನ್ನು ನೋಡಿದರು. ಒಡನೆಯೇ ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಕೈಯಲ್ಲಿ ಅರ್ಘ್ಯ ಪುಷ್ಪಾದಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಪೂಜೆಯನ್ನು ಸಲ್ಲಿಸಿದರು. ಆ ಮೂವರು ತಮ್ಮ ತಮ್ಮ ವಾಹನಗಳಾದ ಹಂಸ, ಗರುಡ ಮತ್ತು ವೃಷಭಗಳ ಮೇಲೆ ಕುಳಿತಿದ್ದು ಕಮಂಡಲು, ಚಕ್ರ ಮತ್ತು ತ್ರಿಶೂಲಗಳೇ ಮುಂತಾದ ತಮ್ಮ ತಮ್ಮ ಆಯುಧ ವಿಶೇಷಗಳನ್ನು ಧರಿಸಿದ್ದರು. ಅವರ ಕಣ್ಣುಗಳಿಂದ ಕರುಣೆಯ ಮಳೆಯನ್ನು ಕರೆಯುತ್ತಾ, ಮುಖದಿಂದ ಮುಗುಳ್ನಗೆಯ ಬೆಳದಿಂಗಳನ್ನು ಸೂಸುತ್ತಾ ಪ್ರಸನ್ನ ಮೂರ್ತಿಗಳಾಗಿದ್ದರು. ಮುನಿವರಿಯರು ಅವರ ಕೋರೈಸುವ ತೇಜಸ್ಸನ್ನು ಕಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಚಿತ್ತವನ್ನು ಅವರಲ್ಲಿಯೇ ನೆಟ್ಟು ಕೈಜೋಡಿಸಿಕೊಂಡು ಅತಿ ಮಧುರವೂ ಭಾವಪೂರ್ಣವೂ ಆದ ನುಡಿಗಳಿಂದ ಸರ್ವ ಲೋಕಗಳಲ್ಲೂ ಶ್ರೇಷ್ಠತಮರಾದ ಅವರನ್ನು ಸ್ತುತಿಸತೊಡಗಿದರು. ಅತ್ರಿಗಳು ಹೇಳುತ್ತಾರೆ: ವಿಶ್ವೋದ್ಭವ ಸ್ಥಿತಿ ಲಯೇಶು ವಿಭಜ್ಯಮಾನ್ಯಮಾನೈಃ ಮಾಯಾ ಗುಣೈರನುಯುಗಂ ವಿಗೃಹೀತ ದೇಹಾಃ ತೇ ಬ್ರಹ್ಮ ವಿಷ್ಣು ಗಿರಿಶಾ ಪ್ರಣತೋಸ್ಮ್ಯಹಂ ವಸ್ತೇಭ್ಯಃ ಕಯೇವ ಭವತಾಂ ಮ ಇಹೋಪಹೂತಃ. ಪ್ರತಿಯೊಂದು ಕಲ್ಪದ ಪ್ರಾರಂಭದಲ್ಲಿಯೂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವುದಕ್ಕೋಸ್ಕರ ಅದ್ಭುತವಾದ ಮಾಯಾಶಕ್ತಿಗೆ ಸೇರಿದ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳೆಂಬ ಗುಣ ವಿಭಾಗಕ್ಕೆ ತಕ್ಕಂತೆ ಬೇರೆ ಬೇರೆ ಮೂರ್ತಿಗಳನ್ನು ಧರಿಸಿರುವ ಬ್ರಹ್ಮ, ವಿಷ್ಣು ಮತ್ತು ಶಿವರೂಪರಾದ ನಿಮಗೆ ನಮೋ ನಮಃ. ನಿಮ್ಮ ಮೂವರಲ್ಲಿ ನನ್ನ ಆಹ್ವಾನಕ್ಕೆ ವಿಷಯರಾದವರು ಯಾರು ಎಂಬುದನ್ನು ದಯವಿಟ್ಟು ತಿಳಿಸಿರಿ. ಏಕೋ ಮಯೇಹ ಭಗವಾನ್ ವಿಬುಧ ಪ್ರಧಾನ ಚಿತ್ತೀಕೃತ ಪ್ರಜನನಾಯ ಕಥಂ ನ ಯೂಯಂ ಅತ್ರ ಗತಾಸ್ತಾನುಭೃತಾಂ ಮನಸೋಪಿ ದೂರಾದ್ಭೂತ ಪ್ರಸೀದತ ಮಹಾನಿಹ ವಿಸ್ಮಯೋಮಿ. ನಾನು ಹೀಗೇಕೆ ಕೇಳುತ್ತಿದ್ದೇನೆ ಎಂದರೆ, ನಾನು ಸಂತಾನವನ್ನು ಪಡೆಯುವ ಇಚ್ಛೆಯಿಂದ ಸುರೇಶ್ವರನಾದ ಒಬ್ಬನೇ ಭಗವಂತನನ್ನು ಚಿಂತನೆ ಮಾಡಿದ್ದೆನು. ಹಾಗಿರುವಾಗ ನೀವು ಮೂವರು ಇಲ್ಲಿಗೆ ಏಕೆ ದಯಮಾಡಿಸಿದಿರಿ? ದೇಹಧಾರಿಗಳ ಮನಸ್ಸಿಗೂ ದೂರವಾಗಿರುವ ನೀವು ಮೂವರು ಹೀಗೆ ದಯಮಾಡಿಸಿರುವುದು ನನಗೆ ಪರಮಾಶ್ಚರ್ಯವನ್ನು ಉಂಟು ಮಾಡಿದೆ. ಪ್ರಭುಗಳೇ, ಕೃಪೆಯಿಂದ ನಿಮ್ಮ ಈ ರಹಸ್ಯವನ್ನು ತಿಳಿಸಿರಿ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ: ವಿದುರನೇ, ಕೇಳು. ಆ ಮಾತುಗಳನ್ನು ಕೇಳಿದ ಆ ಮೂವರು ದೇವಶ್ರೇಷ್ಠರು ನಕ್ಕು ಮಧುರವಾಣಿಯಿಂದ ಮಹರ್ಷಿಗಳನ್ನು ಕುರಿತು ಅನುಗ್ರಹಪೂರ್ವಕವಾಗಿ ಹೇಳಿದರು: ಯಥಾಕೃತಸ್ತೆ ಸಂಕಲ್ಪೋ ಭಾವ್ಯಂ ತೇನೈವ ನಾನ್ಯಥಾ ಸತ್ಸಂಕಲ್ಪಸ್ಯ ತೇ ಬ್ರಹ್ಮನ್ ವಧ್ಯೆ ಧ್ಯಾಯತಿ ತೇ ವಯಂ. ಬ್ರಾಹ್ಮಣೋತ್ತಮನೇ, ನೀನು ಸತ್ಯ ಸಂಕಲ್ಪನಾಗಿರುವುದರಿಂದ ಹೇಗೆ ಸಂಕಲ್ಪ ಮಾಡಿದೆಯೋ ಅದು ಹಾಗೆಯೇ ಆಗುವುದು. ಅದಕ್ಕೆ ವಿರುದ್ಧವಾಗಿ ಆಗಲು ಹೇಗೆ ತಾನೇ ಸಾಧ್ಯ? ನೀನು ಯಾವನನ್ನು ಚಿಂತೆ ಮಾಡುತ್ತಿದ್ದೆಯೋ
ಆ ಜಗದೀಶ್ವರ ತತ್ವವು ನಾವು ಮೂವರೇ ಆಗಿದ್ದೇವೆ. ಅಥಾಸ್ಮದಂಶಭೂತಾಸ್ತೆ ಆತ್ಮಜ ಲೋಕವಿಶ್ರುತಾ ಭವಿತಾರೋಂಗ ಭದ್ರಂತೆ ವಿಸಪ್ಸ್ಯಂತಿ ಚತೇ ವಯಂ. ಮಹರ್ಷಿಯೇ, ನಿನಗೆ ಮಂಗಳವಾಗಲಿ. ನಮ್ಮ ಅಂಶ ಸ್ವರೂಪರೇ ಆಗಿ ಲೋಕವಿಖ್ಯಾತರಾಗಿರುವ ಮೂವರು ಪುತ್ರರು ನಿನಗೆ ಜನಿಸಿ ನಿನ್ನ ಸುಕೀರ್ತಿಯನ್ನು ಹರಡುವರು. ಹೀಗೆ ಅತ್ರಿ ಮಹರ್ಷಿಗಳಿಗೆ ಅಭೀಷ್ಟವಾದ ವರವನ್ನು ಕರುಣಿಸಿ ಅತ್ರಿ ದಂಪತಿಗಳಿಂದ ಚೆನ್ನಾಗಿ ಪೂಜಿಸಲ್ಪಟ್ಟವರಾಗಿ ಆ ಮೂವರು ಸುರೇಶ್ವರರು ಆ ದಂಪತಿಗಳು ನೋಡುತ್ತಿರುವಂತೆಯೇ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು. ಬ್ರಹ್ಮದೇವರ ಅಂಶದಿಂದ ಸೋಮನು, ವಿಷ್ಣುವಿನ ಅಂಶದಿಂದ ಯೋಗಜ್ಞನಾದ ದತ್ತಾತ್ರೇಯನು ಮತ್ತು ಶಂಕರನ ಅಂಶದಿಂದ ದೂರ್ವಾಸ ಮಹರ್ಷಿಗಳು ಅತ್ರಿಗೆ ಪುತ್ರರಾಗಿ ಪ್ರಕಟಗೊಂಡರು. ಈ ಅಂಗೀರಸ ಋಷಿಯ ಸಂತಾನಗಳನ್ನು ವರ್ಣಿಸುವೆನು ಕೇಳು. ಮಹರ್ಷಿ ಅಂಗೀರಸರ ಪತ್ನಿಯಾದ ಶ್ರದ್ಧೆಯು ಸಿನಿವಾಲಿ, ಕುಹು, ರಾಕ ಮತ್ತು ಅನುಮತಿ ಎಂಬ 4 ಪುತ್ರಿಯರನ್ನು ಪಡೆದಳು. ಆ ಹೆಣ್ಣು ಮಕ್ಕಳಲ್ಲದೆ ಅವಳಲ್ಲಿ ಸ್ವರೋಚಿಷ ಮನ್ವಂತರದಲ್ಲಿ ವಿಖ್ಯಾತಿಯನ್ನು ಪಡೆದ ಅತ್ಯಂತ ಪೂಜ್ಯರಾದ ಭಗವಾನ್ ಉತಥ್ಯರು ಮತ್ತು ಬ್ರಹ್ಮನಿಷ್ಠರಾದ ಬೃಹಸ್ಪತಿ ಎಂಬ 2 ಪುತ್ರರು ಜನಿಸಿದರು. ಪುಲಸ್ತ್ಯರಿಗೆ ಅವರ ಪತ್ನಿಯಾದ ಹವಿರ್ಭೂ ಎಂಬಾಕೆಯಲ್ಲಿ ಮಹರ್ಷಿಗಳಾದ ಅಗಸ್ತ್ಯರು ಮತ್ತು ಮಹಾತಪಸ್ವಿಗಳಾದ ವಿಶ್ರವಸರು ಪುತ್ರರಾಗಿ ಜನಿಸಿದರು. ಅವರಲ್ಲಿ ಅಗಸ್ತ್ಯರು ಮುಂದಿನ ಜನ್ಮದಲ್ಲಿ ಜಠರಾಗ್ನಿ ಸ್ವರೂಪರಾದರು. ಮಹರ್ಷಿ ವಿಶ್ರವಸರಿಗೆ ಇಡವಿಡ ಎಂಬಾಕೆಯ ಗರ್ಭದಿಂದ ಯಕ್ಷರಾಜನಾದ ಕುಬೇರನು ಸುಪುತ್ರನಾಗಿ ಜನಿಸಿದನು. ಮತ್ತು ಮತ್ತೊಬ್ಬ ಪುತ್ರಿಯಾದ ಕೇಶಿನಿ ಎಂಬಾಕೆಯಲ್ಲಿ ರಾವಣ, ಕುಂಭಕರ್ಣ ಮತ್ತು ವಿಭೀಷಣರೆಂಬ ಪುತ್ರರು ಹುಟ್ಟಿದರು. ಎಲೈ ಮಹಾಮತಿಯಾದ ವಿದುರನೇ, ಮಹರ್ಷಿ ಪುಲಹರ ಪತ್ನಿಯಾದ ಸಾಧ್ವೀಮಣಿಯಾದ ಗತಿ ಎಂಬಾಕೆಗೆ ಕರ್ಮಶ್ರೇಷ್ಠ, ವರೀಯಾಂಸ ಮತ್ತು ಸಹಿಷ್ಣು ಎಂಬ 3 ಪುತ್ರರು ಜನಿಸಿದರು. ಹಾಗೆಯೇ ಕ್ರತುವಿನ ಪತ್ನಿಯಾದ ಕ್ರಿಯಾದೇವಿಯು ಬ್ರಹ್ಮತೇಜಸ್ಸಿನಿಂದ ಬೆಳಗುವ ವಾಲಖಿಲ್ಯರೆಂದು ಕರೆಯಲ್ಪಡುವ 60,000 ಮಂದಿ ಋಷಿಗಳನ್ನು ಪುತ್ರರನ್ನಾಗಿ ಪಡೆದಳು. ವಸಿಷ್ಠ ಮಹರ್ಷಿಗಳ ಪತ್ನಿಯಾದ ಊರ್ಜಾ ಅಥವಾ ಅರುಂಧತಿ ದೇವಿಗೆ ಚಿತ್ರಕೇತುವೆ ಮುಂತಾದ ಪರಿಶುದ್ಧ ಚಿತ್ತರಾದ 7 ಮಂದಿ ಬ್ರಹ್ಮರ್ಷಿಗಳು ಪುತ್ರರಾಗಿ ಜನಿಸಿದರು. ಚಿತ್ರಕೇತು, ಸುರೋಚಿ, ವಿರಜಸ, ಮಿತ್ರ, ಉಲ್ಬಣ, ವಸುಭೃಧ್ಯಾನ ಮತ್ತು ದ್ಯುಮಾನ್ ಎಂಬ ಇವರೇ ಆ 7 ಮಂದಿ ಸುಪುತ್ರರು. ಇವರಲ್ಲದೆ ವಸಿಷ್ಠರು ತಮ್ಮ ಮತ್ತೊಬ್ಬ ಪತ್ನಿಯಲ್ಲಿ ಶಕ್ತಿಯೇ ಮುಂತಾದ ಇನ್ನೂ ಅನೇಕ ಪುತ್ರರನ್ನು ಪಡೆದರು. ಅಥರ್ವಮುನಿಯ ಪತ್ನಿಯಾದ ಚಿತ್ತಿಯು ದಧ್ಯಂಚ ಅಥವಾ ದಧೀಚಿ ಎಂಬ ತಪೋನಿಷ್ಠನಾದ ಪುತ್ರನನ್ನು ಪಡೆದಳು. ಆ ದಧೀಚಿ ಮಹರ್ಷಿಗಳಿಗೆ ಅಶ್ವಶಿರ ಎಂಬುದೊಂದು ಮತ್ತೊಂದು ಹೆಸರು. ಈಗ ಭೃಗುವಂಶವನ್ನು ವರ್ಣಿಸುವೆನು ಕೇಳು. ಮಹಾಭಾಗರಾದ ಭೃಗು ಮಹರ್ಷಿಗಳು ತಮ್ಮ ಪತ್ನಿಯಾದ ಖ್ಯಾತಿಯಲ್ಲಿ ಧಾತ ಮತ್ತು ವಿಧಾತ ಎಂಬ 2 ಪುತ್ರರನ್ನು ಮತ್ತು ಭಗವತ್ ಪರಾಯಣೆಯಾದ ಶ್ರೀ ಎಂಬ ಕನ್ಯೆಯನ್ನು ಪಡೆದರು. ಮೇರು ಮಹರ್ಷಿಯು ತನ್ನ ಸುಪುತ್ರಿಯರಾದ ಅಯತಿ ಮತ್ತು ನಿಯತಿ ಎಂಬುವರನ್ನು ಕ್ರಮವಾಗಿ ಧಾತ ಮತ್ತು ವಿಧಾತ ಎಂಬ ಭೃಗುಪುತ್ರರಿಗೆ ವಿವಾಹ ಮಾಡಿಕೊಟ್ಟರು. ಅವರಿಗೆ ಮೃಕಂಡ ಮತ್ತು ಪ್ರಾಣ ಎಂಬ 2 ಪುತ್ರರು ಜನಿಸಿದರು. ಆ 2ರಲ್ಲಿ ಮೃಕಂಡರಿಗೆ ಮಾರ್ಕಂಡೇಯರು ಮತ್ತು ಪ್ರಾಣರಿಗೆ ಮುನಿವರಿಯರಾದ ವೇದಶಿರ ಎಂಬುವರು ಪುತ್ರರಾಗಿ ಹುಟ್ಟಿದರು. ಭೃಗು ಮಹರ್ಷಿಗಳಿಗೆ ಕವಿ ಎಂಬ ಮತ್ತೊಬ್ಬ ಪುತ್ರನು ಇದ್ದನು. ಆ ಕವಿಯ ಪುತ್ರರೇ ಭಗವಂತರಾದ ಉಷನಸರು, ಅಂದರೆ ಶುಕ್ರಾಚಾರ್ಯರು. ವತ್ಸ, ವಿದುರ, ಈ ಎಲ್ಲ ಮುನೀಶ್ವರರು ಸಂತಾನಗಳನ್ನು ಪಡೆದು ಸೃಷ್ಟಿಯನ್ನು ಮುಂದುವರೆಸಿದರು. ಹೀಗೆ ನಿನಗೆ ಕರ್ದಮ ಮಹರ್ಷಿಗಳ ದೌಹಿತ್ರ ಸಂತಾನಗಳನ್ನು ವರ್ಣಿಸಿರುವೆನು. ಇದನ್ನು ಯಾವನು ಶ್ರದ್ಧೆಯಿಂದ ಕೇಳುತ್ತಾನೋ ಆತನ ಪಾಪಗಳು ಒಡನೆಯೇ ನಾಶ ಹೊಂದುವವು. ಬ್ರಹ್ಮದೇವರ ಪುತ್ರನಾದ ದಕ್ಷ ಪ್ರಜಾಪತಿಯು ಮನುಪುತ್ರಿಯಾದ ಪ್ರಸೂತಿಯನ್ನು ವಿವಾಹವಾಗಿ ಆಕೆಯಲ್ಲಿ ಪರಿಶುದ್ಧವಾದ ಕಣ್ಣುಗಳುಳ್ಳ 16 ಮಂದಿ ಕನ್ಯೆಯರನ್ನು ಪಡೆದನು. ಪೂಜ್ಯನಾದ ದಕ್ಷ ಪ್ರಜಾಪತಿಯು ಅವರಲ್ಲಿ 13 ಮಂದಿಯನ್ನು ಧರ್ಮನಿಗೂ, ಒಬ್ಬಳನ್ನು ಅಗ್ನಿದೇವನಿಗೂ, ಇನ್ನೊಬ್ಬಳನ್ನು ಸಮಸ್ತ ಪಿತೃದೇವತಾ ಗಣಕ್ಕೂ ಮತ್ತು ಮತ್ತೊಬ್ಬಳನ್ನು ಜಗತ್ಸಂಹಾರಕನು, ಸಂಸಾರ ಬಂಧನವನ್ನು ನಾಶಪಡಿಸುವವನೂ ಆಗಿರುವ ಭಗವಂತನಾದ ಶಂಕರನಿಗೂ ವಿವಾಹ ಮಾಡಿಕೊಟ್ಟನು. ಅವರಲ್ಲಿ ಶ್ರದ್ಧಾ, ಮೈತ್ರಿ, ದಯ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷ, ಹ್ರೀಹಿ ಮತ್ತು ಮೂರ್ತಿ ಎಂಬ 13 ಮಂದಿ ಧರ್ಮನ ಪತ್ನಿಯರು. ಅವರಲ್ಲಿ ಶ್ರದ್ಧಾದೇವಿಯು ಶುಭನಿಗೂ, ಮೈತ್ರಿಯು ಪ್ರಸಾದನಿಗೂ, ದಯಾದೇವಿಯು ಅಭಯಕ್ಕೂ, ಶಾಂತಿಯು ಸುಖಕ್ಕೂ, ತುಷ್ಟಿಯು ಮೋದಕ್ಕೂ ಮತ್ತು ಪುಷ್ಟಿಯು ಅಹಂಕಾರಕ್ಕೂ ಜನ್ಮವಿತ್ತರು.
ಕ್ರಿಯೆಯು ಯೋಗವನ್ನು, ಉನ್ನತಿಯು ದರ್ಪವನ್ನು, ಬುದ್ಧಿಯು ಅರ್ಥವನ್ನು, ಮೇಧೆಯು ಸ್ಮೃತಿಯನ್ನು, ತಿತಿಕ್ಷೆಯು ಕ್ಷೇಮವನ್ನು, ಹ್ರೀಹಿ ಅಂದರೆ ಲಜ್ಜಾದೇವಿಯು ಪ್ರಶ್ರಯ ಅಂದರೆ ವಿನಯವನ್ನು ಸಂತಾನವನ್ನಾಗಿ ಪಡೆದರು. ಸಮಸ್ತ ಸದ್ಗುಣಗಳಿಗೂ ನಿಧಿಯಾಗಿದ್ದ ಮೂರ್ತಿ ದೇವಿಯು ನರನಾರಾಯಣ ಮಹರ್ಷಿಗಳಿಗೆ ಜನ್ಮವನ್ನಿತ್ತಳು. ಆ ನರನಾರಾಯಣರು ಅವತರಿಸಿದೊಡನೆಯೇ ಇಡೀ ವಿಶ್ವವೇ ಆನಂದಿತವಾಗಿ ಪ್ರಸನ್ನತೆಯನ್ನು ಪ್ರಕಟಿಸಿತು. ಜನರ ಮನಸ್ಸಿನಲ್ಲೂ, ದಿಕ್ಕುಗಳಲ್ಲೂ, ವಾಯುವಿನಲ್ಲೂ, ನದಿಗಳಲ್ಲೂ, ಪರ್ವತಗಳಲ್ಲೂ ಎಲ್ಲೆಲ್ಲೂ ಪ್ರಸನ್ನತೆಯು ಹರಡಿತು. ಆಕಾಶದಲ್ಲಿ ಮಂಗಳವಾದ್ಯಗಳು ಮೊಳಗತೊಡಗಿದವು. ದೇವತೆಗಳು ಹೂಮಳೆಗರೆದರು. ಮುನಿಗಳು ಪ್ರಸನ್ನರಾಗಿ ಸ್ತೋತ್ರ ಮಾಡತೊಡಗಿದರು ಮತ್ತು ಗಂಧರ್ವರು, ಕಿನ್ನರರು ಗಾನ ಮಾಡತೊಡಗಿದರು. ಅಪ್ಸರೆಯರು ನೃತ್ಯ ಮಾಡತೊಡಗಿದರು. ಹೀಗೆ ಆ ಸಮಯದಲ್ಲಿ ಎಲ್ಲೆಲ್ಲಿಯೂ ಆನಂದ ಮಂಗಳವಾಯಿತು ಮತ್ತು ಬ್ರಹ್ಮದೇವರೇ ಮುಂತಾದ ಸಮಸ್ತ ದೇವತೆಗಳು ದಿವ್ಯ ಸ್ತೋತ್ರಗಳಿಂದ ಶ್ರೀ ಭಗವಂತನನ್ನು ಹೀಗೆ ಸ್ತೋತ್ರ ಮಾಡಿದರು. ಯೋ ಮಾಯಯಾ ವಿರಚಿತಂ ನಿಜಯಾತ್ಮನೀದಂ ಖೇರೂಪ ಭೇದಮಿವ ತತ್ ಪ್ರತಿಚಕ್ಷಣಾಯ ಏತೇನ ಧರ್ಮ ಸದನೆ ಋಷಿಮೂರ್ತಿನಾದ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ. ಆಕಾಶದಲ್ಲಿ ಬಗೆ ಬಗೆಯ ರೂಪಗಳು ರಚಿತವಾಗುವಂತೆ ಯಾವ ಭಗವಂತನು ತನ್ನಲ್ಲಿಯೇ ತನ್ನ ಮಾಯಾಶಕ್ತಿಯಿಂದ ಈ ವಿವಿಧ ರೂಪಗಳುಳ್ಳ ಜಗತ್ತನ್ನು ರಚಿಸಿದ್ದಾನೆಯೋ ಆತನೇ ಈಗ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುವುದಕ್ಕಾಗಿ ಈ ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಧರ್ಮನ ಮನೆಯಲ್ಲಿ ಪ್ರಕಟಗೊಂಡಿದ್ದಾನೆ. ಇಂತಹ ಪರಮಪುರುಷನಿಗೆ ನಮೋ ನಮಃ. ಸೋಯಂ ಸ್ಥಿತಿವ್ಯತಿಕರೋಪಶಮಾಯ ಸೃಷ್ಟ್ವಾನ್ ಸತ್ವೇನ ನಃ ಸುರಗಣಾನನುಮೇಯ ತತ್ವಃ ದೃಶ್ಯಾದದಭ್ರ ಕರುಣೇನ ವಿಲೋಕನೇನ ಯಚ್ಛ್ರೀನಿಕೇತಮಮಲಂ ಕ್ಷಿಪತಾರವಿಂದಂ. ಈತನು ಅಪ್ರಮೇಯನು. ಇವನ ತತ್ವವನ್ನು ಶಾಸ್ತ್ರವೇ ಮುಂತಾದ ಪ್ರಮಾಣಗಳಿಂದ ಊಹಿಸಬಹುದೇ ಹೊರತು ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವುದು ತುಂಬ ಕಷ್ಟ ಸಾಧ್ಯವಾಗಿದೆ. ಜಗತ್ತಿನ ಸ್ಥಿತಿಯನ್ನು ಸಂರಕ್ಷಿಸುವ ಸ್ವಾಮಿಯೇ ಈತನು. ಈ ಜಗತ್ತಿನ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಸತ್ವಗುಣದಿಂದ ದೇವಗಣಗಳಾದ ನಮ್ಮನ್ನು ನಿರ್ಮಿಸಿದ್ದಾನೆ. ದಯಾಮೂರ್ತಿಯಾದ ಈ ಭಗವಂತನು ಸಮಸ್ತ ಸೌಂದರ್ಯ ಲಾವಣ್ಯಗಳಿಗೆ ನೆಲೆಮನೆಯಾಗಿ ತಾವರೆಯ ಹೂವನ್ನು ನಾಚಿಸುವಂತಹ ತನ್ನ ಪರಮ ಕರುಣೆಯ ನೋಟದಿಂದ ನಮ್ಮನ್ನು ನೋಡುತ್ತಿರಲಿ. ವತ್ಸ ವಿದುರನೇ, ಹೀಗೆ ಅವತಾರ ಮಾಡಿದ ನಮ್ಮನ್ನು ತಮ್ಮನ್ನು ಸಂದರ್ಶಿಸಿದ ದೇವತೆಗಳಿಂದ ಸ್ತುತಿ ಪೂಜೆಗಳನ್ನು ಸ್ವೀಕರಿಸಿ ನರನಾರಾಯಣ ಮಹರ್ಷಿಗಳಿಬ್ಬರು ಗಂಧಮಾದನ ಪರ್ವತದ ಮೇಲಕ್ಕೆ ಹೊರಟು ಹೋದರು. ಶ್ರೀಹರಿಯ ಅಂಶಸಂಭೂತರಾದ ಆ ನರನಾರಾಯಣರೇ ಈಗ ಭೂಮಿಯ ಭಾರವನ್ನು ಇಳಕುವುದಕ್ಕಾಗಿ ಯದುಕುಲ ಭೂಷಣನಾದ ಶ್ರೀಕೃಷ್ಣ ಮತ್ತು ಕುರುಕುಲ ಭೂಷಣನಾದ ಅರ್ಜುನ ಎಂಬ ರೂಪಗಳಿಂದ ಅವತರಿಸಿದ್ದಾರೆ. ಇಬ್ಬರು ಶ್ಯಾಮಲ ವರ್ಣದಿಂದ ಶೋಭಿಸುತ್ತಾ ಕೃಷ್ಣ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದಾರೆ. ಅಗ್ನಿದೇವರ ಪತ್ನಿಯಾದ ಸ್ವಾಹಾದೇವಿಯು ಅಗ್ನಿದೇವರಿಗೆ ಅಭಿಮಾನಿಗಳಾದ ಪಾವಕ, ಪವಮಾನ ಮತ್ತು ಶುಚಿ ಎಂಬ 3 ಪುತ್ರರನ್ನು ಪಡೆದಳು. ಅವರು ತಂದೆಯಂತೆಯೇ ಹವಿಸ್ಸನ್ನು ಭುಜಿಸುವರು. ಆ 3 ಅಗ್ನಿಪುತ್ರರಿಂದ 45 ಪ್ರಕಾರಗಳಾದ ಅಗ್ನಿಗಳು ಉತ್ಪನ್ನರಾದರು. ತಮ್ಮ ಪಿತೃಗಳು ಪಿತಾಮಹರೆಂದೊಡಗೂಡಿ ಇವರು ಒಟ್ಟು 49 ಮಂದಿ ಅಗ್ನಿಗಳಾಗುವರು. ಪಿತಾಮಹನಾದ ಅಗ್ನಿ ಮತ್ತು ಪಿತೃಗಳಾದ ಪಾವಕ, ಪವಮಾನ ಮತ್ತು ಶುಚಿ ಹಾಗೂ ಈ 3 ಪುತ್ರರು 45 ಮಂದಿ ಒಟ್ಟಿಗೆ ಸೇರಿ 49 ಮಂದಿ ಅಗ್ನಿಗಳು. ಈ 49 ಮಂದಿ ಅಗ್ನಿಗಳ ಹೆಸರಿನಲ್ಲೇ ವೇದಜ್ಞರಾದ ಬ್ರಾಹ್ಮಣರು ವೈದಿಕವಾದ ಯಜ್ಞಕರ್ಮಗಳಲ್ಲಿ ಆಗ್ನೇಯಿ ಎಂಬ ಇಷ್ಟಿಗಳನ್ನು ಮಾಡುವರು. ಅಗ್ನಿಶ್ವಾತ್ತ, ಬರ್ಹಿಷದ, ಸೌಮ್ಯ ಅಥವಾ ಸೋಮಪ ಮತ್ತು ಆಜ್ಯಪ ಎಂಬ ಈ 4 ಪಿತೃದೇವತೆಗಳು. ಶ್ರುತಿಯು ಹೇಳುವಂತೆ ಆಜ್ಞೋಕರಣವೆಂಬ ಕರ್ಮ ವಿಶೇಷವಿಲ್ಲದೆ ಆಜ್ಯಪಾನ ಮಾಡುವವರು ಅಗ್ನಿಶ್ವಾತ್ತ ಪಿತೃಗಳು. ಅಗ್ನೌಕರಣವೆಂಬ ಕರ್ಮ ವಿಶೇಷವುಳ್ಳವರಾಗಿ ಸೋಮಪಾನ ಮಾಡುವವರು ಬರ್ಹಿಷದ ಪಿತೃಗಳು. ಈ ಎಲ್ಲ ಪಿತೃದೇವತೆಗಳಿಗೂ ದಕ್ಷ ಬ್ರಹ್ಮನ 15ನೆಯ ಪುತ್ರಿಯಾದ ಸ್ವಧಾ ಎಂಬುವಳೆ ಪತ್ನಿಯಾದಳು. ಈ ಸ್ವಧಾದೇವಿಗೆ ಧಾರಿಣಿ ಮತ್ತು ವಯುನ ಎಂಬ 2 ಕನ್ಯೆಯರು ಜನಿಸಿದರು. ಇವರಿಬ್ಬರು ಜ್ಞಾನ ವಿಜ್ಞಾನ ಪಾರಂಗತೆಯರು, ಬ್ರಹ್ಮವಾದಿನಿಗಳು ಆದರು. ಮಹಾದೇವನ ಪತ್ನಿ ಸಾಧ್ವೀಮಣಿಯಾದ ಸತೀದೇವಿಯು ಎಲ್ಲ ಪ್ರಕಾರಗಳಿಂದಲೂ ಪತಿನಿಷ್ಠೆಗಿಂದ ಕೂಡಿದವಳಾಗಿ ಪತಿಸೇವಾ ಪರಾಯಣೆಯಾಗಿದ್ದಳು. ಆದರೆ ಆಕೆಗೆ ತನ್ನ ಗುಣಶೀಲಗಳಿಗೆ ಅನುರೂಪನಾದ ಪುತ್ರನು ಹುಟ್ಟಲಿಲ್ಲ. ಏಕೆಂದರೆ ಶಿವನು ನಿರಪರಾಧಿಯಾಗಿದ್ದರೂ ತನ್ನ ತಂದೆಯಾದ ದಕ್ಷ ಪ್ರಜಾಪತಿಯು ಆತನಿಗೆ ಪ್ರತಿಕೂಲವನ್ನು ಆಚರಿಸಿದ್ದರಿಂದ ಕ್ರುದ್ಧಳಾಗಿ
ಆಕೆಯು ತಾರುಣ್ಯದಲ್ಲಿಯೇ ಯೋಗ ಸಮಾಧಿಯಿಂದ ತನ್ನ ದೇಹವನ್ನು ತ್ಯಜಿಸಿಬಿಟ್ಟಳು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಪ್ರಥಮ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.